ಅಳ್ತಿತ್ತು ಅಂತ ಅವಳು ಅಳ್ಬೇಕಾ? ಅಳ್ಬೇಡ ಮಮ್ಮಿ, ನೀನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಗೈಸ್. ಅಳುಣ ಬೋತ್ ಮಿಸ್ ಯು ಅಂತ ಬೈತಾ ಇಲ್ಲ, ಇವ್ನು ಬೈತಾ 5 kg ಜಾಸ್ತಿ ಆಗೈತಂತೆ, ವಾಪಸ್ ತರ್ಬೇಕಂತ ಐಟಮ್ನ. ನಮ್ಮ ಮೈರಾ ಮಳೆ ಬರ್ತಿದೆ ಅವಳಿರೋದು ರಷ್ಯಾದಲ್ಲಿ, ರಷ್ಯಾ ವಾರ್ ಅದು ಇದು ಅಂತ ಇವಾಗ ನ್ಯೂಸ್ ಬೇರೆ ನೋಡಿದ್ವಿ. ಸಿಕ್ಕಾಬಟ್ಟೆ ಒಂಥರ ಭಯ. ಬಟ್ ಅವಳಿರೋ ಏರಿಯಾ ಲೈಕ್ ಅವಳಿರೋ ಪ್ಲೇಸ್ ಏನಿದೆಯಲ್ಲ ಅಲ್ಲೇನು ವಾರ್ ನಡೆಯಲ್ಲ. ಸೊ ಅದೊಂದು ಸೇಫ್ಟಿ ಪ್ಲೇಸೇ. ಅದು ತುಂಬಾ ಜನ ಕಮೆಂಟ್ ಹಾಕಿದೆ ಅಕ್ಕ ವಾರ್ ಅಂತೆ ರಷ್ಯಾದಲ್ಲಿ ಅಂತ. ಸೊ ಇಲ್ಲ, ಅವಳಿರೋ ಪ್ಲೇಸ್ ಸೇಫ್ಟಿ ಆಗಿದೆ. ಇಲ್ಲಿ ಈ ಕಡೆ ಸೀನನ್ ವೈಫು ಇವ್ರು 3 ಜನ ಕೂತವ್ರೆ. ಮುಂದೆ ಜನರೇ ಇಷ್ಟು ಜನ ಹೋಗ್ತಾ ಇದೀವಿ. ಅವಾಗ ಮಳೆ ಬರ್ತಿರ್ಲಿಲ್ಲ, ಇವಾಗ ಫುಲ್ ಜೋರ್ ಮಳೆ ಬರ್ತಿದೆ. ಏರ್ಪೋರ್ಟಿಗೆ ಇನ್ನೂ ರೀಚ್ ಆಗಿಲ್ಲ, ನಾವು ಹೋಗ್ತಾ ಇದೀವಿ. ವಿ ಆರ್ ಆನ್ ದಿ ವೇ. ಒಳ್ಳೆ ನಿದ್ದೆ ಅನ್ಕೊಳ್ಳಿ ಹಿಂದಕ್ಕಿತ್ತು ನಾವು ಅಂಡ್ ಇವಾಗ ನಾವು ಬಂದಿದೀವಿ ಏರ್ಪೋರ್ಟ್ಗೆ ಗೈಸ್. ಮಿಸ್ ಓಶಿತಾ ಏನೇನ್ ಮಾಡ್ತಾರೆ ಅಂತ. ಓಶಿತಾ ಜೊತೆ ಒಂದು ಹುಡ್ಗನ ಹೋಗ್ತಾರಂತೆ. ಬನ್ನಿ ಆದ್ರೆ ಆ ಹುಡ್ಗನ ಕ್ಯಾಪ್ಚರ್ ಮಾಡೋಣ. ಇಲ್ಲಿ ಹೋಗ್ಬಿಡ್ತೀವಿ. ನೀವೇ ತಾನೇ ವ್ಲಾಗ್ಸ್ ಮಾಡೋದು? ಅವತ್ತು ನನ್ನ ಹತ್ರ ನೀವು ಫೋಟೋ ಗೀಟೋ ಎಲ್ಲ ಕೇಳ್ತಿದ್ರಲ್ಲ, ಬನ್ನಿ ಹಿಡ್ಕೊಳ್ಳಿ ಇವಾಗಂದ್ರೆ. ನಾನು ನಿಮ್ಮ ಹತ್ರ ನಾನು ಅವತ್ತು ಹಿಂಗೆ ಬರ್ತಿದ್ದೆ, ನೀವು ಹಿಂಗೆ ಹಾರ್ಕೊಂಡು ಹೋಗ್ಬಿಟ್ರಿ ಗಾಳಿ ಬಂತು ಅಂತ. ಇಲ್ಲ ಏರೋಪ್ಲೇನ್ ಬಂತಲ್ಲ, ನಾವು ಕೆಂಪೇಗೌಡ ನಾವು ಇದು ಅಲ್ಲಿ ಕಾಣಿಸ್ತೈತಲ್ಲ ಡಿಸೈನ್, ಅಲ್ಲಿ ಆ ಡಿಸೈನ್ ನಾವೇ ಮಾಡ್ತೀವಿ. ಹೌದಾ? ಕೃಷ್ಣ ಸುಂದರಿ ಇರ್ಬೇಕು. ನಾವ್ ಅನ್ಕೊಂಡೆ ಇವ್ರು ಮಾಡ್ತಿರೋದು ಅಂತ. ಇಲ್ಲ ಅವ್ರು ನಾನ್ ಡೊನೇಟ್ ಮಾಡಿರೋದು, ನಾನೇ ಹೇಳ್ಕೊಟ್ಟಿರೋದು ಆತರ ಮಾಡ ಅಂತ. ಅವ್ರಿಗೆ ನಾನೇ ಕಾಸು ಕೊಟ್ಟಿದ್ದು ಆತರ ಮಾಡ್ಸು ಅಂತ. ಗೈಸ್ ಸೋಡಾ ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟವಳೆ ಗೈಸ್. ಅಲ್ಲಿ ಕಾಣಿಸ್ತವಳ ಅವಳು ಸೋಡಾ, ಅಲ್ಲಿ ಹೋಗ್ಬಿಟ್ಟವಳೆ. ಅವ್ರ ಫ್ರೆಂಡ್ ಫ್ಯಾಮಿಲಿ ಇವಾಗ ಸೋಡಾ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಕೂಡ ಹೊರಟಿದ್ದಾರೆ ಇಲ್ಲಿಂದ. ಸೋಡಾ ಇಲ್ಲಿ ಬಂದೆ ಸಪ್ರೇಟ್ ಆಗ್ಬಿಡ್ಲು ಗೈಸ್. ಅಯ್ಯೋ ಲುಕ್ ಅಟ್ ಸೋಡಾ ಔಟ್ಫಿಟ್. ಅವಳು ಏರ್ಪೋರ್ಟ್ ಕಾಸ್ಟ್ಯೂಮ್ ತೋರಿಸ್ಬಿಡ್ತೀನಿ ರೀ. ಹಿಂದೆ ಹೋಗೆ ಬರ್ತಾಳೆ ಮುಂದೆ. ಹೌದಾ ಗೈಸ್, ನಾನು ಬೇಬಿ ಕಟ್ ಮಾಡ್ತಿರೋ ಒಂದಿಷ್ಟಿದೆ. ಯಾವ ಹುಡ್ಗನ್ ಜೊತೆ ಹೋಗ್ತೀಯ? ಹುಡ್ಗನ್ ಜೊತೆ ಬೇರೆ ಹೋಗ್ತಾಳೆ. ಯಾರದು ಮುಚ್ಚ ಹುಡ್ಗ ಅಂತ ಇರಿ ಗೈಸ್. ಯಾವ ಸಂಧ್ಯಾ ಬ್ಲಾಗರ್ ತಂಗಿ ನೀನು. ನಿನ್ನ ಅವ್ನು ಕಿಡ್ನಾಪ್ ಮಾಡ್ಬಿಟ್ರೆ ವರ್ಷಿತಾ ಯಾರೇ? ಇಲ್ಲ ವರ್ಷಿತ ಒಂದ್ ದಮ್ಕೆ ಗುಮ್ಮನ ಮಾಡಿ. ಸಾರಿ ಇವಾಗ ಒಂದ್ ದಮ್ಕೆ ಗುಮ್ಮನ ಮಾಡಿ ಸಂಧ್ಯಾ. ಬೇಡ ಅಂತೀಯ ಮೀಟರ್ ಬೇಕು, ಮೀಟರ್ ಇಲ್ಲ ದಮ್ಕೆ ಬಂದ್ಬಿಡೋಣ. ನಮ್ಮ ಹುಡುಗಿ ಹುಷಾರು. ಬಾರ ವಾಪಸ್ ನಮ್ಮ ಕೃಷ್ಣ ಸುಂದರ ಕರ್ಕೊಂಡ್ ಬರ್ತೀನಿ. ನಮ್ಮ ಎಲ್ಲ ಅವಳೇ ಎಡ್ಡಿರು ಕೃಷ್ಣ ಓಡ್ತಾ ಕೃಷ್ಣ वाह क्या बात है. It was at this moment that he knew he fucked up. ನಿನ್ನ ಬಿಡಲಾರೆ ಇಲ್ಲಿ ಯಾಕೆ ಇಷ್ಟೊಂದು ಜನ ಎಲ್ಲೆಲ್ಲಿ ಹೋಗ್ತಿರ್ತಾರೆ? ನಮ್ಮ ಅಪ್ಪ ಅಮ್ಮನ ನೆಕ್ಸ್ಟ್ ಬೀದಿಗೆ ಕಳ್ಸಲ್ಲ, ಇವರೆಲ್ಲ ದೇಶ ಬಿಟ್ಟು ದೇಶ ಹೋಗ್ತಾರೆ. ಇಷ್ಟೇ ಚೆಕಿಂಗ್ ಮಾಡ್ಬಿಡ್ತೀರೇನೆ? ಆಲ್ರೆಡಿ ಮಾಡ್ಬೇಕಿತ್ತು. ನಂಗೆ ನಿದ್ದೆ ಮಾಡ್ತಾ ಇದ್ದು ಬೈತವಳೆ ಗೈಸವಳು. ಗೈಸೇನೋ ಇಂಟ್ರೊಡ್ಯೂಸ್ ಮಾಡ್ತಾಳಂತೆ. ಬನ್ನಿ ಯಾರಿಗೆ ಎದುರ್ಕೊಳ್ಳೋದು ನನ್ನ ನಡಿಗೆ.
ಕರೆಕ್ಟ್ ಆಗಿ ಮಾಡ್ತು. ಅವನ್ನೇ ಕರ್ಕೊಂಡ್ ಬಂದ್ಬಿಡಿ. ಅಮ್ಮ ಹಂಗಲ್ಲ, ನಾನು ಬ್ಲಾಗ್ ಮಾಡ್ಬೇಕಲ್ಲ, ಅವ್ರನ್ನ ಕರ್ಕೊಂಡು ಅವ್ರ ಫ್ಯಾಮಿಲಿ ಮುಂದೆ ಹೋಗಿ ಫೋನ್ ಎತ್ಕೊಂಡು ನಿಂತ್ಕೊಂಡ್ರೆ ಅವ್ರ ಈ ಹುಡುಗಿ ಏನ್ ಮಾಡ್ತಾವಳೆ ಅನ್ಕೊಳಲ್ವಾ? ಉಷಿತಾ ಆಮೇಲೆ ಬಂದ್ ಹೇಳ್ತೀನಿ ರೀ. ಏನಾಯ್ತು ಅಂದ್ರೆ ಏಮಂತ ದಿಕ್ಕು ಏಮಂತ ಇಲ್ಲಮ್ಮ ಏಮಂತ ಏನೋ ನಿಮ್ ಕೇಳ್ತಿದ್ಯ ಅಂದ್ರ ಗೈಸ್ ಅದು 24 kg ಇದೆ. ಇದು ಸಿಗಾಕೊಂಡ್ಬಿಟ್ಟಿದ್ಯೋ, ಕಾಲ್ ಸಿಗಾಕೊಂಡಿದ್ಯಾ, ಅದು ಮುರಿದೋಗುತ್ತೆ ಗೈಸ್. ಅದು ಆ ಹುಡುಗನ ಬಗ್ಗೆ ಹೇಳ್ಬೇಕಲ್ಲ ಗೈಸ್. ಆ ಹುಡುಗ ಫುಲ್ ಇನ್ನೋಸೆಂಟ್. ನಾನೇ ಹಾಯ್ ಮಾಡ್ತಾ ಇದ್ದೀನಿ, ಆ ಹುಡುಗ ಮಾಡ್ತಾ ಇಲ್ಲ. ಸೊ ಪಾಪ ಇನ್ನೋಸೆಂಟ್ ಹುಡುಗನ ಜೊತೆ ನನ್ನ ತಂಗಿ ಹೋಗ್ತಾಳೆ, ಸೊ ಸೇಫಾಗಿ ಇರ್ತಾಳೆ. ಅವ್ರ ಫ್ಯಾಮಿಲಿ ಎಲ್ಲ ಒಳ್ಳೆಯವ್ರಂತೆ. ಅವ್ರು ಹೇಗೆ ಒಳ್ಳೆಯವರು ಅಂದರೆ ಅವರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾರಂತೆ. ಅವರು ನಾನೇ ನಮ್ಮಮ್ಮ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು, ಇವ್ರ ಅಜ್ಜಿ, ಇವ್ರು ಫಸ್ಟ್, ಇವ್ರು ಸೆಕೆಂಡ್ ಅಂತ. ಅವ್ರು ಇಟ್ಕೊಂಡು ಇಲ್ಲ ನಮ್ಗೆ ಗೊತ್ತು, ನಾನು ವ್ಲಾಗ್ಸ್ ನೋಡ್ತೀನಿ ಅಂತ ಅಂದ್ರು. ಸೊ ಫುಲ್ ಖುಷಿ ಅನ್ಕೊಂಡು ನಾನು ಫ್ಯಾಮಿಲಿನ ತೋರಿಸ್ಲಾ? ಇಲ್ಲಿ ನೋಡಿ, ಅವರೇ ನನ್ನ ವ್ಲಾಗ್ಸ್ ನೋಡ್ತಾರಂತೆ ಗೈಸ್. ನನ್ನ ವ್ಲಾಗ್ಸ್ ನೋಡ್ತಾರಂತೆ. ಬಲ್ಲೆ ಇಲ್ಲಿ ಬರೀ ಪ್ಯಾಸೆಂಜರ್ಸ್ ಮಾತ್ರ ಬಿಡ್ತಿರೋದು. ಸೊ ವರ್ಷಿ ಅಲ್ಲಿದ್ದಾಳೆ, ಅಪ್ಪ ಇನ್ನೂ ಬಂದಿಲ್ಲ. ಇಡೀ ಕಾಲ ಗೊತ್ತು ನಾ ಸಂಧ್ಯಾ, ನಿಮ್ ತಂಗಿ ಹೋಗ್ತಿದ್ದಲ್ಲ, ಹತ್ಕೊಂಡ್ಬೇಡ. ಕೃಷ್ಣ ಸುಂದರಿ ಗೈಸ್ ಹತ್ಕೊಂತವಳೆ. ಇಲ್ಲ ನಾನು ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲ ಕಣ, ಅಪ್ಪ ಎಲ್ಲ ಲೊಕೇಶನ್ ಇಲ್ಲ, ಅವರೆಲ್ಲ ಮಿಸ್ ಆಗ್ಬಿಟ್ಟು ಜಾಸ್ತಿ ಪ್ಯಾಸೆಂಜರ್ಸ್ ಇದ್ದಾರೆ. ಅಪ್ಪ ಗೈಸ್ ಇಲ್ಲೇ ಲಾಸ್ಟ್ ಅಂತೆ. ಓ ಬಂತು ಡ್ಯಾಡಿ. ನನ್ನ ಅಳಲ್ಲ ನೀನು. ಗಂಗಾ ಯಮುನ ನಾನೇನ್ ಅಂದಿದ್ದು, ಏರ್ಪೋರ್ಟ್ ಬಂದಿದ್ದೆ, ಗಂಗಾ ಯಮುನ ಬರ್ತಾವೆ ಅಂದಿಲ್ಲ ನಾನು. ಲಾಸ್ಟ್ ಟೈಮ್ ಅಲ್ಲಿ ತನಕ ಬಿಟ್ಟಿದ್ರಲ್ಲಮ್ಮ. ಚಿನ್ನಿ ನಿನ್ ಬಾಯಲ್ಲಿ ನಗು ಇಟ್ಕೊಂಡು ಕಣ್ಣಲ್ಲಿ ಕಟ್ಟಿ ಇಟ್ಕೊಂಡು ಎಂತ ಫೋಟೋ ಹಿಡಿಬೇಕಾ? ಓಕೆ ಇಲ್ಲೇ ಲಾಸ್ಟ್ ಅಂತೆ. ಅಳ್ತವಳೆ ಅಕ್ಕ. ನಾನ್ ಮನೆಯಲ್ಲೇ ಅಂದೆ ಚಾಲೆಂಜ್ ಆಗದೆ, ನೀನ್ ಇವಾಗ ಸೋತದೆ, ಕೊಡು ಕಾಸು 500 ರೂಪಾಯಿ. ನಾನು ಅವಳು ಅಳಲ್ಲ ಅನ್ಕೊಂಡಿದ್ದೆ, ನೋಡಿದ್ರೆ ಅಳ್ತವಳೆ. ಅಯ್ಯೋ ಆಗಿರ್ಬೋದು. ನನ್ನ ತಂಗಿ ರಷ್ಯಾಗ ಹೋಗ್ತಾವಳೆ. ಲಾಸ್ಟ್ ಟೈಮ್ ಹೆಂಗಿತ್ತು ಅಂದ್ರೆ ಶಿ ವಾಸ್ ವೆರಿ ಕ್ಲೋಸ್ ಆಯ್ತಾ, ನಾವು ಹೋಗ್ಬೇಕಾದ್ರೆ ಬಾಯ್ ಮಾಡಿ. ಈ ಟೈಮ್ ಹಿಂಗ್ ಮಾಯ ಆಗೋದ್ಲು ಅಷ್ಟೇ. ಬಾಯ್ ಅಂದ್ಬಿಟ್ಟು ಯಾಕಡೆ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ಹುಡುಕ್ತಾ ಇದ್ದಾಳಂತೆ. ನನಗೆ ಅವಳು ಎಷ್ಟೋ ವರ್ಷ ಆದ್ಮೇಲೆ ಅವಳು ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಿರೋ ಥರ ಫೀಲ್ ಆಗ್ತಿದೆ. ಆದರೆ ರಿಯಾಲಿಟಿನಲ್ಲಿ ಅವಳು ಹೋಗ್ತಿದ್ದಾಳೆ. ಆ ಹುಡುಗ ಅಲ್ಲಿ ವರ್ಷಿ ಇಲ್ಲಿ ನಮ್ಮ ವರ್ಷಿ ಅಲ್ಲಿ ನಿಂತಿದ್ದಾಳೆ. ಇವಾಗ ಇಲ್ಲಿ ಗೇಟಿಂದ ಹೋಗ್ತಾಳೆ. ಇಲ್ಲಿ ನಮ್ಮ ಅಪ್ಪ ಅವಳು ಹೋಗ್ತಿದ್ದಾಳೆ ಅಂತ ಇಲ್ಲಿಂದಾನೇ ವಿಡಿಯೋ ಹಿಡಿತಾರೆ. ಆಕ್ಚುಲಿ ಇದು ಇಷ್ಟು ಫಾರ್ ಇದೆ ಆಯ್ತಾ, ಇಷ್ಟು ದೂರ ಇದೀವಿ ನಾವು. ಇಲ್ಲಿಂದ 5x ಅಲ್ಲಿ ಮಾತ್ರ ಅವ್ರು ಕಾಣ್ತಿರೋದು. ಅವಳು ಅಲ್ಲಿಂದ ಬಾಯ್ ಮಾಡ್ತಾವಳೆ. ಇರ್ಲಿಲ್ಲ ಅವಳು. ಒಂದ್ಸರಿ ತಿರ್ಗೆ, ಇಲ್ಲಿ ಇನ್ನೊಂದ್ಸರಿ ತಿರ್ಗೆ, ಎಲ್ಲಿ ಕಾಣ್ತಾನೆ ಇಲ್ಲ ಅವಳು. ಹೋಗೇ ಬಿಟ್ಲಾ, ತಿರ್ಕೊಂಡು ನೋಡಿಲ್ವಾ? ಅಲ್ಲಿ ತನಕ ಹೋಗೋಷ್ಟ್ರಲ್ಲಿ ಮಾತ್ರ ಫುಲ್ ಸ್ಟ್ರಾಂಗ್ ಆಗಿರ್ತಾಳೆ. ಅವಳ ಹತ್ರ ಇಲ್ಲೆಲ್ಲೂ ಅಡ್ಕೊಳ್ತಾರೆ. ಹೋಗೇ ಬಿಟ್ಲು. ಹೋಗಿರೋದು ಎಲ್ಲೂ ಹೋಗಿಲ್ಲ. ಔಟ್ ಆಫ್
ಮುಗಿಸ್ಕೊಂಡ್ರಿ ಮತ್ತೆ ಬರ್ತಾರೆ ಇನ್ನೂ 2 ತಿಂಗಳು. ಸ್ಟೇ ಸ್ಟ್ರಾಂಗ್ ನಾಟ್ ಕ್ರೈ. ನಾನು ನೀರು ತುಂಬ್ಕೊಂಡ್ಬಿಟ್ಟು ನಾಟ್ ಕ್ರೈ ಅಂತೆ. ಗೊತ್ತೋಳೆ ಅಂತ ಹೋಗ್ತಾನೆ ತಲ್ಬಿಟ್ಟೆ ಹಿಂಗೆ ಹಿಡ್ಕೊಂಡು ಬಿಟ್ಟೋಗ್ಬಿಟ್ಟೆ ನನ್ನ. ನೋಡಿ ಏನ್ ಖುಷಿ ಆಗೋಣ ಇವನೊಬ್ಬ ತಮ್ಮನ. ಇಲ್ಲಪ್ಪ ನಾನ್ ನಿಮ್ ತರ ಎಲ್ಲ ಫೀಲಿಂಗ್ಸ್ ಇಟ್ಕೊಂಡು ಕ್ಯಾರಿ ಮಾಡಲ್ಲ ನಾನು. ಇನ್ನೇನ್ ಮಾಡ್ತೀಯಾ? ಅಜ್ಜಿ ಹಿಡ್ಕೊಂಡು ಎಲ್ರು ನಾನ್ ಮನೆಯಿಂದಾನೇ ರಚ್ಚೆ ಬಿಡಿಸಿದೆ ಗಾಯ್ಸ್. ಯಾರು ಹತ್ಕೊಂತ ಇದ್ದಿಲ್ಲ. ಈ ಅಜ್ಜಿ ಬಂದ್ಬಿಟ್ಟು 2 ಕಣ್ಣೀರ್ ಹಾಕ್ತು, ಆ ತಮ್ಮ 2 ಕಣ್ಣೀರ್ ಹಾಕ್ತು, ಅವಳು 2 ಕಣ್ಣೀರ್ ಹಾಕೋದು, ಎಲ್ಲ ಒಂದೊಂದು ಕಣ್ಣೀರ್ ಹಾಕ್ತು ಅಷ್ಟೇ. ಲಾಸ್ಟ್ ಟೈಮ್ ಲಿಟ್ರಲಿ ನಾವ್ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಅಂದ್ರೆ ನಾವು ಬೇಗ ಬಂದ್ಬಿಟ್ಟಿದ್ರಿ. ಇವತ್ತು ಲೇಟ್ ಆಗಿ ಬಂದು ಚಕ್ಕಿನ ಆದ್ರು. ಈಗ ನಾವು ಮನೆಗೆ ಹೋಗ್ತಾ ಇದೀವಿ. ಅಫ್ಕೋರ್ಸ್ ವರ್ಷದ ಈ ವಿಡಿಯೋ ನೋಡ್ತಾರೆ. ಅವ್ರು ನೋಡಿ ಅವ್ರ ಪೇರೆಂಟ್ಸ್ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ತಾವ್ರೆ. ಸೋ ಗುಡ್, ಸೋ ಕ್ಯೂಟ್, ಸೋ ನೈಸ್ ಆಫ್ ದೆಮ್. ಅಫ್ಕೋರ್ಸ್ ವರ್ಷದ ಈ ವಿಡಿಯೋ ನೋಡಿದ್ಯಾ? ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಗೈಸ್ ಅಳೋಣ. ಬಟ್ ವರ್ಷಿತಾ ಯು ಆರ್ ವೆರಿ ಸ್ಟ್ರಾಂಗ್. ಇನ್ನೇನಕ್ಕೆ ಹೋಗಿದ್ಯೋ ಅದೆಲ್ಲ ನೆರವೇರಿಸು. ಚೆನ್ನಾಗೋದು, ಆರಾಮಾಗಿರು, ಖುಷಿಯಾಗಿರು. ಮತ್ತೆ ಇನ್ನೇನೇನಿದೆ I miss you, we miss you. Me and Pavi will miss you a lot. We both will miss you. And ಅವಳಿಗೆ ಹೇಳೆ we both will miss you ಅಂತ. ನಾನು ಹೇಳಿದೆ ಏನಂತ? we both will miss you ಅಂತ ಹೇಳ್ದ. Yes guys, we both will miss you ವರ್ಷಿತಾ. ಬೇಗ 10 months ಹಿಂಗೆ ಹೋಗ್ಬಿಡ್ಲಿ. ಹಿಂಗೆ ಅನ್ನೋಷ್ಟರಲ್ಲಿ ಒಂದು ಸ್ನ್ಯಾಪ್ ಹೊಡೋಷ್ಟರಲ್ಲಿ 10 months ಪಟ್ ಅಂತ ಹೋಗಿ ನೀನು ನೆಕ್ಸ್ಟ್ ಮಂತೇ ಇಲ್ಲಿರ್ತೀಯಂತೆ. I'll be waiting for you ವರ್ಷಿತಾ. ನೀನು ಹೇಳೆ ವರ್ಷಿ ಒಳಗಡೆ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಯಾರು ಕಾಲ್ ಮಾಡ್ಬೇಕು? ನನಗೆ ಕಾಲ್ ಮಾಡ್ಬೇಕು. ಅದು ಬಿಟ್ಟು ಅಮ್ಮ ಕಾಲ್ ಮಾಡ್ತಾಳೆ. ಅಮ್ಮನ ಮಗಳು ಮಮ್ಮಿ ಅವಳು ಆಮೇಲೆ ನಿನ್ ವಿಡಿಯೋ ನೋಡ್ಬಿಟ್ಟು ನಮ್ಮಮ್ಮ ಅಳ್ತಿತ್ತು ಅಂತ ಅವಳು ಅಳ್ಬೇಕಾ? ಹೇಳು ಕಣ್ ತುಂಬಾ ರೆಡ್ ಮಾಡ್ಕೊಂಡಿದ್ಯಾ? ಅಳ್ಬೇಡ ಮಮ್ಮಿ, ಆರಾಮಾಗಿರು. ಇಲ್ಲಿ ನೋಡು ಇದೀವಿ, ಬರ್ತಾಳೆ. ನಮ್ಮಮ್ಮನೂ ಫುಲ್ ಕ್ರೈ. ಏನೋ ಬೈತಾನಲ್ಲ ಅವನು. ಗೈಸ್ ನಮ್ಮ ಅಜ್ಜಿಗೆ ಇದ್ರಲ್ಲಿ ಅಲ್ಲೇ ನಡ್ಕೊಳಕ್ ನಿಂಗೆ ಮೆಟ್ಲು ಎಲ್ಲ ಲೈನ್ ಮೇಲೆ ಏನಿಲ್ಲ. ಬಾ ನಾವು ಹಿಡ್ಕೊಂತೀವಿ. ಹೀರೋ ಶಿವಮ್ಮ ಹೇಳೋದು ಹಿಂಗ್ ತಲ್ಬಿಡ್ತೀನಿ. 500 ಮೆಟ್ಲ ಇದೆ ಇಲ್ಲಿಂದ ಐಸಿಲ್ಲ ನೋಡು. ಒಬ್ರು ನಿಡ್ಕೊಳಕ್ ಇಬ್ರು. ನೀನು ನಾನು ಹಿಡ್ಕೊಂತೀನೋ, ನೀನ್ ಎದ್ರಕೊಂಬೇಡ. ನಡೀತಾನೆ ನಮ್ಮ ಹೇಮಂತ್ ಹಿಂಗೆ ಶೇಕ್ ಇಟ್ ಪುಷ್ಪಾವತಿ ಆಡ್ತಾಳ ಅವಲ್ಲಿಂದ. ಶೇಕ್ ಇಟ್ ಹೇಮಂತವತಿ. ನಾನು ಇವತ್ತೇನೆ ಇಷ್ಟೊತ್ತು ಎದ್ದಿರೋ, ನಂಗೆ ನಿದ್ದೆ ಬರ್ತೈತೆ ಆಗ್ತಿಲ್ಲ. ನೆನ್ನೆನೂ ಅಷ್ಟೇ 1 ಗಂಟೆಗೆ ಎದ್ದಿದ್ದೀನಿ ನಿನ್ ಬರ್ಡೇಗೋಸ್ಕರ. ನನ್ ಬರ್ಡೇಗೋಸ್ಕರ 1 ಗಂಟೆಗೆ 11 ಗಂಟೆಗೆ ಕೇಕ್ ಮಾಡ್ಬಿಟ್ಟು ಹೋದ್ರಂತ. 12 ಗಂಟೆಗೆ ಬಂದು ಯಾರು ವಿಶ್ ಮಲಗಿದೆ ರೂಮ್ ಲೈಟ್ ಆನ್ ಮಾಡಿ ಉರಿತೇನೆ. ನಿನ್ ಸ್ಟೋರಿ ನೋಡಿದ್ರೆ ನಾನೇ ಫಸ್ಟ್ ಮೆನ್ಷನ್ ಮಾಡಿದೆ. 12 ಗಂಟೆ ಕ್ಲೀನಾಗಿ ಸ್ಟೋರಿ ಬಿಟ್ಟಿದ್ದೀನಿ. ನಮ್ಮ ಅಜ್ಜಿ ಬಂದ್ರು ಫಸ್ಟ್. ಬಂದಿರ್ಲಿಲ್ಲ ಅಂದ್ರೆ ಗಂಗಾ ಯಮುನಾ ಬ್ರಹ್ಮಪುತ್ರ 3 ಆಚೆ ಬರ್ತಿರ್ಲಿಲ್ಲ. ಬಂದ್ಬಿಡೋದು ಸ್ಟಾರ್ಟಿಂಗ್ ಯಾರೋ ಒಬ್ರು ಮಾಡ್ಬೇಕಲ್ಲ, ಸ್ಟಾರ್ಟ್ ಮಾಡ್ಬಿಡೋದು ನಂದೇ ಅಂತ. ನಾನು ಹೇಮಂತ್ ಎಲ್ಲಾದ್ರೂ ಹೋದ್ರೆ ಯಾರೇ ಅನ್ನೋರು ಇಲ್ಲ ಗೈಸ್. ನೀನು ಅಷ್ಟೇ, ನೀನು ಬಾ ನಮ್ ಟೀಮೇ. ನಮ್ ಕಡೆ ನಮ್ ಸುಂದ್ರಿನು ನಮ್ ಕಡೆ. ಸುಂದಿರೋ ಗೈಸ್, ನಮ್ ಕೃಷ್ಣನು ನಮ್ ಕಡೆನೆ. ನಾವೆಲ್ಲಾದ್ರೂ ಹೋದ್ರೆ ಯಾರು ಕ್ಯಾರೆ ಅನ್ನಲ್ಲ ಗೈಸ್. ಮಾತ್ರ ಈ ಏರ್ಪೋರ್ಟ್ ನ ಯಾರು ಕಟ್ಸಿರೋದು? ಸರಿ ನಾನೇ ಕಟ್ಸಿದಂಕೋ. ಎಲ್ಲಾನು ಇವನೇ ಮಾಡ್ಬಿಟ್ಟಿರ್ತಾನೆ ಲೈಫಲ್ಲಿ. ಡೊನೇಷನ್ ಕೊಟ್ಟಿದೆ. ರಾತ್ರಿ ಹೊತ್ತು ಬಂದ್ಬಿಟ್ಟು ಈ ಲೈಟ್ ನ ಬಿಚ್ಕೊಂಡು ಹೋಗ್ಬಿಡ್ಲ ನಮ್ಮ ಮನೆ ಟೆರೆಸ್ಗೆ. ನಮ್ಮ ಮನೆ ಒಂದ್ ಬಲ್ಬ್ ಸಿಗ್ಬಿಟ್ರೆ ಮನೆ ತುಂಬಾ ಬೆಳಕೆ ಅನ್ಕೋ. ನಮ್ಮ ಮನೆ ಟೆರೆಸ್ಸೇ ಕವರ್ ಆಗ್ಬಿಡು. ಹಂಗೆ ಕರೆಂಟ್ ಬಿಲ್ಲು ಬರುತ್ತಪ್ಪ. ಕರೆಂಟ್ ಬಿಲ್ ಕಟ್ಟೋಷ್ಟಲ್ಲೇ ನಾನು ಆ ಲೈಟ್ ನ ನೆಕ್ಸ್ಟ್ ಯಾರು ಮಾಡ್ಬಿಡ್ತೀನಿ. ಏನೋ ಏನ್ ಗೊತ್ತಾ, ಮನೆ ಎಕ್ಸ್ಚೇಂಜ್ ಲಾಂಡ್ರಿ ಇಲ್ಲಿದೆ. ಮನೆ ಎಕ್ಸ್ಚೇಂಜ್ ಮಾಡ್ಬೇಕು ಹೋಗ್ಬೋದಿಲ್ಲಿ. ಅದು ಗಿಟಾರ್ ಅನ್ನಲೇ ಡ್ರ್ಯಾಗನ್ ಐತೆ. ಬಾರ್ನ ನೋಡೋಣ, ಇದನ್ನ ನೋಡೋಣ.
ಕ್ಯಾ ಹೇ ಅಂತ ನೋಡೋಣ. ಗೈಸ್ ಇದು ಗಿಟಾರ್, ಇದು ಒಂದು ಏನೋ ಇದು. ಓ ಕರೆಕ್ಟು, ಇದು ಹಾವು, ಇದು ಗಿಟಾರು, ಇದು ಮುರಿದೋಗಿರೋ ಗಿಟಾರ್. ಇವೆಲ್ಲ ನಾನು ಆಡಿ ಇದು ವಿಲ್ಸನ್ ಗಾರ್ಡನ್ ಕೊಟ್ಬಿಟ್ಟು ಬಂದಿದ್ದು. ಏನ ಅದೆಲ್ಲ ತುಂಬಾ ದೊಡ್ಡ ಸ್ಟೋರಿ, ಹೋಗ್ಬೇಕಾದ್ರೆ ತುಂಬಾ ಅವನ್ನೇ ಒಂದು ಝೋನಲ್ಲಿ ಇರ್ತಾರಲ್ಲ ಇವ್ರು ನಮ್ಗೆ ಬಿಟ್ಟೋಗ್ಬಿಡ್ತಾರೆ. ಬಾರ್ಲಾ ನನಗೇನು ಗೊತ್ತಿಲ್ಲ. ವರ್ಷಿದಾಗ ಏನು ಮೇಲೆ ನಾವು ಹೋಗ್ಬಿಟ್ಟೆ. ಆಮೇಲೆ ನಾವು ಲಾಕ್ ಆಗೋದ್ರೆ ನೀನು ಇಲ್ಲಿ ನೆಲ ಒರೆಸ್ತಾ ಇರ್ತೀಯ. ನಾನು ಇಲ್ಲ ಅಮ್ಮ, 4 ವರ್ಷ ಓದಿರೋದು ದೇವನಹಳ್ಳಿಯಲ್ಲಿ. ಹುಷಾರಾಗಿರ್ಬೇಕು. ಹಿಂಗ್ ಒಳಗಡೆ ಹೋಗೋದಕ್ಕೆ ದುಬಕ್ಕಂತ ಹೋಗ್ಬಿಡ್ತೀನಿ ಒಳಗಡೆ. ಅಜ್ಜಿ ಒಂದೇ ಸರಿ ನಮ್ಮನೆ ಲಿಫ್ಟ್ ತರ ಅಲ್ಲ ಅಜ್ಜಿ ಇದು. ಈಗ ನೀನು ಎಂದಿದ ದಬಕ್ಕಂತ ಹೋಗ್ಬಿಡುತ್ತೆ. ನಿಜ ಅಜ್ಜಿ, ನಾನು ಹಿಂಗ್ ಹಿಡ್ಕೊಂಡ್ಬಿಡ್ತೀನಿ. ಅದೇ ಹೋದ್ರೆ ಇಬ್ರು ಹೋಗೋಣ ಅಂತ ಅಷ್ಟೇ. ಅಲ್ಲ ಅಜ್ಜಿ ನಿಂಗೇನೋ ವಯಸ್ಸಾಗೈತೆ. ನೀನ್ ನನ್ ಜೊತೆಲಿ ಇರ್ಬೇಕು. ಹೋದ್ರೆ ಇಷ್ಟೊಂದೆಲ್ಲ ಅಜ್ಜಿದಿರ್ ಪ್ರೀತಿ ಮಾಡ್ಬಿಡ್ತು ಗೈಸ್. ಹೋಗ್ಬೇಕಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೀನಾ ಸೀನಾ ಚಪ್ಪಾಳೆ ಚಪ್ಪಾಳೆ. ಇನ್ನೊಂದ್ಸರಿ ಹೇಳು. ಚಚ್ರಿ ಬಡ್ಡಿ ನನ್ ಮಗನ್ ಚಚ್ರಿ. ನಾನು ಇವತ್ತಾನೆ ಹೇಳ್ದೆ ತಾನೆ ಇಲ್ಲಿ ಮನೆ ಎಕ್ಸ್ಚೇಂಜ್ ಇದೆ ಅಂತ. ಇಲ್ಲೇ ವಾಪಸ್ ಕರ್ಕೊಂಡ್ಬಂದ್ ಬಿಟ್ಟ. ಗಿಟಾರ್ ಏಮಂತ ಎಸ್ತಿದ್ದೀನಿ ಅಂದಲ್ಲ, ಅದೇ ಸ್ಪಾಟ್ ಬಂದ್ರಿ. ಏನೋ ದುಡ್ಡು ಸೀನಾ ಬಡ್ಡಿ ಬಡ್ಡಿ ಬಡ್ಡಿ. ನಾವು ಏನೋ ಸೀನಕ್ಕೆಲ್ಲ ಗೊತ್ತು. ನನ್ನ ವಾಯ್ಸ್ ಒಂಚೂರು ಕರ್ಕಶ ಬರ್ಬೋದು ಬಿಕಾಸ್ ಆಫ್ ಬೈಕ್ ಇಲ್ಲ ಅದಕ್ಕೆ. ಅಲ್ಲೇ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೋ ಒಂದು ಜಸ್ಟ್ ಹಂಗ ಸ್ಪೆಸಿಫಿಕ್ ಆಗಿ ಇರ್ಬೇಕೇವಂತ ಮಾಡ್ಕೊಳ್ಳಿ ಗಾಯ್ಸ್. ಅಷ್ಟೇ ಎಲ್ಲ ಫನ್ ಮಾಡ್ತೀವಿ. ಒಂದ್ ಚಿಕ್ಕದಾಗ ಅಡ್ಜಸ್ಟ್ ಮಾಡ್ಕೊಳ. ಇಲ್ಲ ಏನ್ ಫ್ಯಾನ್ ನೀವು? ಇವನ್ ಬೈತಾ ಇಲ್ಲ, ಇವನ್ ಬೈತಾ ಅಯ್ಯೋ ಸುಮ್ಮನೆ 500 ರೂಪಾಯಿ ಕೊಟ್ಟು ಥ್ಯಾಂಕ್ ಎಂತ ಕಂತ್ರಿ ನನ್ನ ಮಗನೇ. ಗೈಸ್ ಎಂತ ಕುತಂತ್ರಿ. ದೇವರಾಣೆ ನನ್ ಕೃಷ್ಣನ್ ಮೇಲೆ ಆಣೆ ಇವೆಲ್ಲ ಮಾಡಿಲ್ಲ. ಇದೇನ್ ಮಾಡ್ದೆ ನೀನು? ರಕ್ತ ಕುಡಿಯಕ್ ಬಂದು ಆ ರಕ್ತ ಕುಡ್ದಿದ್ಕೆ ಆ ಪವರ್ಗೆ ಅದು ಗಟ್ಟಿ ಆಗ್ಬಿಟ್ಟಿದೆ. ಬ್ಲಡ್ ಕುಡ್ದೆ ಅದಷ್ಟು ದಪ್ಪ ಆಗಿರೋದ ಸೊಳ್ಳೆ. 1 ಮಿಲಿ ಡ್ರಾಪ್ ಕುಡ್ದಿದ್ಕೆ ಅಷ್ಟು ದಪ್ಪ ಆಗೈತದ. ಯೋಚನೆ ಮಾಡಿ ನಾನು ಎಷ್ಟು ಸ್ಟ್ರೆಂತ್ ಇರುತ್ತೆ. ಒಂಚೂರು ದೂರ ಹೋಗು, ನಿಂತ್ಕೊ. ಸ್ಟ್ರೆಂತ್ ತೋರಿಸ್ತೀನಿ ಜನಕ್ಕೆ ಗೈಸ್. 360 ಡಿಗ್ರಿನಲ್ಲಿ ತೋರಿಸ್ತೀನಿ ನಿನ್ ಸ್ಟ್ರೆಂತ್. ಓ ಇವರೆಲ್ಲ ಇಲ್ಲಿ ಫೋಟೋ ಶೂಟ್ ಮಾಡಿಸ್ತವ್ರಾ? ನಮ್ ಕೃಷ್ಣ ಸುಂದರಿ ಸತ್ತಿರ ಏನೋ ತರ ಒಳ್ಳೆ ಕೃಷ್ಣ. ಅದು ಕೃಷ್ಣ. ನಾನು ಹಿಡಿತೀನಿ ಬಾ ಗೈಸ್, ನಾನು ಹಿಡಿತೀನಿ ಗೈಸ್. ಬ್ಯಾಗು ಏನು ಇವಳು ಹೇಳ್ದಾಗ ಅವಳು ಬೇಡ. ಏನ್ ಇವಾಗ ಅವಳದೇ ಇರ್ಬೇಕಾ ಬ್ಲಾಕ್ ಬ್ಯಾಗು? ಏನಾಯ್ತೆ ನೋಡ್ತೀನಿ ಕೂಡ ಈ ಕಡೆ ಒಂದ್ ರೌಂಡ್ ಕೇಳ್ಬಿಡ್ ಬಾರೋ, ಒಂದ್ ರೌಂಡ್ ಹೊಡ್ದ್ಬಿಡ್ ಬಾರೋ ಗಾಡಿಲಿ ಗೈಸ್. ಆ ಗಾಡಿಲಿ ಒಂದ್ ರೌಂಡ್ ಹೊಡೆದ್ ಬರ್ತಾನೆ. ಹೋಗ ಇವತ್ತು ನಿಂಗೆ ನನ್ ಸ್ಕೂಟಿ ಕೊಡ್ತೀನಿ, ಅದೇ ಖುಷಿಯಾಗಿದೆ. ನಾನೊಂದೆರಡು ಫೋಟೋ ಇಟ್ಕೊಂತೀನಿ, ಒಂದೇ ಹಂಗೆ ಇಟ್ಕೊಂತೀನಿ. ಹೇರ್ ಸ್ಟೈಲ್ ರೆಡಿ ಮಾಡ್ಕೊಳಕ್ ಬೇಡ ಹುಡುಗಿರಾಗಿ. ಟೈಮ್ ಇರಲ್ಲ ಬಿಡ. ನೋಡು ಚೆನ್ನಾಗಿ ಹೋಗ್ತೈತೆ. ಮಿಷನ್ ತಿರ್ಗಾಕ ನಮ್ಮ ಅಪ್ಪ ಕಟ್ಟಿದ ಕೋಟೆ ಬಂಗ್ಲಾ ಬಂಗ್ಲಾ. ಮರ್ಯಾದಿನೇ ಇಲ್ಲ. ನಮ್ಮ ಅಪ್ಪ ಕಟ್ಸಿರೋ ಮನೆ ಈ ಅಮ್ಮನ ಬಂಗ್ಲಾ ತರ ಕಾಣ್ತಿಲ್ಲ ಅಂದ್ರೆ ನಮ್ಮ ಅಮ್ಮ ಎಷ್ಟು ಇನ್ನ ಆಸೆ ಪಡ್ತವ್ರೆ ಗೈಸ್. ಆಮೇಲೆ ಲೈಫಲ್ಲಿ ಅಷ್ಟೆಲ್ಲ ಆಸೆ ಇರ್ಬಾರ್ದಮ್ಮ. ಇನ್ನು ಕೈಯಲ್ಲಿ ಓಡಿಸಿದ್ರೇನೆ ಕ್ಲೀನ್ ಆಗ್ಬೇಕದ, ಅದು ಚೆನ್ನಾಗಿರುತ್ತೆ. ಆ ತರ ಅದಮ್ಮ ಇಲ್ಲೊಡನೆ ಕೈ ಹಿಡ್ಕೊಂಡ್ಬಿಡು. ಕೈ ಹಾಕೊಂಡು ನೆವೆ ಅನ್ಸ್ತೈತಲ್ಲ ನಾನು ಕೈಯಲ್ಲೇ ಒರ್ಸ್ಬೇಕದು. ಒಂದ್ ದಿನಕ್ಕನ ಒರ್ಸಿಲ್ಲ, ನಾವು ಕೈಯಲ್ಲಿ ಒರ್ಸ್ಬೇಕು. ಗೈಸ್ ಅಲ್ಲಿ ಸಿನಾ ಲವ್ 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 ತರ ಮಿರರ್ ಇದೆ ಮೇಲ್ಗಡೆ, ಫುಲ್ ಮಿರರ್. ನಾನು ಅಷ್ಟೇ, ನಾನು ಮನೆ ಕಟ್ಸ್ತೀನಲ್ಲ ಅವಾಗ ಈ ತರ ಮಿರರ್ ಹಾಕ್ಸ್ಕೊಂಡ್ಬಿಡ್ತೀನಿ. ಮೇಲ್ ನೋಡ್ರು ಮಿರರ್. ಸೊ ಹಿಂಗೆ ಕೂತ್ಕೊಂಡು ರೆಡಿ ಆಗೋದೆಲ್ಲ ಕೆಲ್ಸನೇ ಇರಲ್ಲ. ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಮೇಕಪ್ ಮಾಡ್ಕೊಳ್ಳೋದು, ಹಿಂಗೆ ಏನಂತೀರಾ ಲೇಸಿ ಹೋಮ್ ಅಂತ ಕಟ್ಟಿಸ್ಬಿಡ್ತೀನಿ ನಾನೊಂದು. ಈ ಲೇಸಿ ಪೀಪಲ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ನಾನೇ ಇನ್ಸ್ಪಿರೇಷನ್ ಆಗ್ಬಿಡೋಣ ಅಂತೀನಿ. ಏನಂತೀರಾ? ನನ್ನ ತಮ್ಮ ನನ್ನ ಸ್ವೆಟರ್ನ ಹೆಗಲ ಮೇಲೆ ಹಾಕೊಂಡು ಇಡೀ ಏರ್ಪೋರ್ಟ್ ತಿರ್ಗಾಡಕ್ಕೆ ಅಂಚಲ್ಲ. ಐ ಆಮ್ ವೆರಿ ಹ್ಯಾಪಿ. ಚಿಕ್ಕ ಚಿಕ್ಕ ಕೇರ್ ಕನ್ಸರ್ನ್ ಹುಡುಗಿರ್ಗೆ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದ್ಸರಿ ಅಕ್ಕನ ಜವಾಬ್ದಾರಿ ಆಗಿರುತ್ತೆ ಅವ್ನ ಲೈಫಲ್ಲಿ ಬರೋ ಹುಡುಗಿರ್ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಹೇಳ್ಕೊಡೋದ್ನ. ಪ್ರೌಡ್ ಆಫ್ ಮೈ ಸೆಲ್ಫ್, ನಾನು ಅವ್ನಿಗೆ ಅದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಏನಾಯ್ತು ಸೀನಾ? ನಿಲ್ಸಿನಂತ ಯಾರು ಎತ್ಕೊಂಡು ಸೀನಾ ಕಾರ್ ಕಾಣ್ತಿಲ್ವಾ? ಏನೇ BMW ಟ್ಯಾಕ್ಸಿ ಮಾಡ್ಕೊಂಡಿದ್ದವ್ರೆ. ಐ
ಮಿಸ್ ಮೈ ಸೋಡಾ. ಗೈಸ್ ನಾನು ನಿದ್ದೆ ಮಾಡ್ಬಿಟ್ಟಿದ್ದೆ. ಗಾಡಿ ನಿಂತಿತ್ತು ಕಂಡ್ಬಿಟ್ಟು ನನ್ನ ಮನೆ ಬಂದಿದೆ ಅಂದ್ರೆ ಇವ್ರು ಮತ್ತೆ ಏರ್ಪೋರ್ಟ್ಗೆ ಕರ್ಕೊಂಡ್ ಬಂದವ್ರೆ. ಯಾಕಮ್ಮ ಇಲ್ಲಿ ಸಂಜೆ ಹೋಗಿ ನೋಡಕ್ ಸಂಜೆ ಮಾಡ್ಲಿಲ್ಲ ಅಂತ ಇದು ಸೀನಾ ಮಗವನಲ್ಲ. ಏನಾಯ್ತು ಹೇಳು ಇಲ್ಲ ನನ್ ಮಗನ ಅವ್ನ ಮುಂದಕ್ಕೆ ಬಿರ್ಬೇಕು ನೋಡಕ್ ಬಿಟ್ಟೇನು ಗೊತ್ತಾಗೋದು ಏನೇನು ಗೊತ್ತಾಗಲ್ಲ ಅವನಿಗೆ. ಏನಾಯ್ತು ಅಮ್ಮ ಏನಾಯ್ತು ಹೇಳಮ್ಮ. ಅವ್ರದ್ದು 5 kg ಜಾಸ್ತಿ ಆಗೈತಂತೆ ವಾಪಸ್ ತರ್ಬೇಕಂತ ಐಟಮ್ನ. ವರ್ಷ ಎಲ್ಲ ತೂಕ ಹಾಕೊಂಡ್ಲಲ್ಲ ಅವಳು ತೂಕ ಹಾಕೊಂಡ್ಲ ಹುಡ್ಗನ್ ಜಾಸ್ತಿ ಆಗೈತಂತಲ್ಲ. ಓ ಶಿಟ್ ತರಕ್ಕೆ 7 ದಿನ ಕರೆಕ್ಟ್ ಆಗೈತೆ ಆ ಹುಡ್ಗಂದೆ. ಸೀನಾ 1 ಬಾಕ್ಸ್ ತಗೊಂಡ್ಬಂದ. ಅದೇನೋ ಲ್ಯಾಪ್ಟಾಪ್ ಎಲ್ಲ ತಗೊಂಡ್ಬಂದಿದ್ಯಾ? ಲ್ಯಾಪ್ಟಾಪ್ ಮೇಲೆ ಒಳಗಡೆ ಸ್ನಾಕ್ಸ್ ಕೆಳಗಡೆ ತಳ ಇಲ್ಲ ಕೆಳಗಡೆ ನಂತೂ ಹೆವಿ ನಿದ್ದೆನಲ್ಲಿದೆ. ಯಾಕಂದ್ರೆ ಟೈಮ್ ಬಂದು 2 ಇಲ್ಲ 3 ಆಗೋಗಿತ್ತು ಆಯ್ತಾ. ನಾವು ಮನೆಗೆ ಬರೋಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 4:35 ಆಗಿತ್ತು ಮಾರ್ನಿಂಗ್. ಸೊ ನನ್ಗೆ ಹೆವಿ ನಿದ್ದೆ ತೇಲಾಡ್ತಿದೆ. ನಂಗೆ ಮಾತಾಡಕ್ಕೂ ಆಗ್ತಿಲ್ಲ. ಹಂಗೂ ಏನೋ ಒಂದ್ ಚೂರು ವ್ಲಾಗ್ ಮಾಡಿದೀನಿ. ಸೊ ದಯವಿಟ್ಟು ಬೈಕೊಳಕ್ ಹೋಗ್ಬೇಡಿ. ನಂಗೆ ಏನ್ ತಡಿದ್ರು ನಿದ್ದೆ ಮಾತ್ರ ಎಷ್ಟು ಕಷ್ಟ ಪಡ್ತೀನಿ ಗೊತ್ತಾ. ನಾನು ಅನ್ಕೊಂತೀನಿ ಸಂಧ್ಯಾ ನಿದ್ದೆ ಮಾಡ್ಬೇಡ ಸಂಧ್ಯಾ ಮಾಡು ಬ್ಲಾಗ್ ಆಗಲ್ಲ ಗೈಸ್. ಸೊ ಎಕ್ಸ್ಟ್ರೀಮ್ಲಿ ಸಾರಿ. ಅಂಡ್ ವರ್ಷಿತಾ ಸೇಫ್ ಆಗಿ ರಷ್ಯಾಗ್ ತಲುಪಿದಾಳೆ, ರಷ್ಯಾದಲ್ಲಿದ್ದಾಳೆ. ಅವಳಿಂದ ಏನದು ರೂಮ್ ಟೂರ್ ಏನೇನು ಪ್ಲಾನ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಅಪ್ಲೋಡ್ ಆಗುತ್ತೆ. ಸೊ ಮಾಡ್ಬೇಕು, ಮಾಡಾದ್ಮೇಲೆ ಅಪ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳುತ್ತಾರೆ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಟ್ ಗೈಸ್ ಸ್ವಲ್ಪ ಓಲ್ಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನನಗೆ ಕಮೆಂಟ್ಸಲ್ಲೆಲ್ಲ ಬೈಬೇಡಿ. ಯಾಕೆ ಅಷ್ಟೆಲ್ಲ ಬೈತೀರಾ? ಓಲ್ಡ್ ವಿಡಿಯೋಸ್ ಮಾಡಿ ಕಷ್ಟಪಟ್ಟು ಮಾಡಿರ್ತೀನಲ್ಲ ಅದನ್ನ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಅದು ಓಲ್ಡ್ ಆಗಿದ ತಕ್ಷಣ ನಾನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟಾ? ಹಂಗಂತ ತೀರಾ ಓಲ್ಡ್ ವಿಡಿಯೋಸ್ ಹಾಕಲ್ಲ ನಾನು ಇದ್ದಿದ್ ಸ್ವಲ್ಪ ಹಾಕ್ತೀನಿ. 1-2 ವಿಡಿಯೋ ಇದೆ. ಸೊ ವರ್ಷಿ ಬರ್ಡೇ ವಿಡಿಯೋ ಇದೆ ಆಯ್ತಾ, ಇವಾಗ ನೀವು ಕಮೆಂಟ್ ಅಲ್ಲಿ ಹಾಕ್ಬಿಡಿ. ಸೊ ಅವಳಿಗೆ 21 ಗಿಫ್ಟ್ ಕೊಟ್ಟಿದ್ದೀನಿ. 21 ಇಯರ್ಗೆ 21 ಗಿಫ್ಟ್ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನಿಮಗೆ ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ಕಮೆಂಟ್ ಜಾಸ್ತಿ ಮಾಡಿದ್ರೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಆಮೇಲೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ಲು ನಾನು ಬೈಕೊಂಡು ಕೂತ್ಕೊಳ್ಳಿ. ಬೇಜಾರಾಗಲ್ವಾ? ನನಗೂ ಬೇಜಾರಾಗುತ್ತೆ. ಎಷ್ಟು ಚಿಕ್ಕ ಮೂಡ್ ಝೋನ್ ಔಟ್ ಆಗ್ಬಿಟ್ಟು ಎಡಿಟ್ ಮಾಡೋದೇ ಬಿಟ್ಬಿಟ್ಟಿರ್ತೀನಿ ನಾನು ಒಂದೊಂದ್ಸರಿ. ಕಮೆಂಟ್ ಮಾಡ್ಬೇಕಾದ್ರೆ ನನಗೆ ಬೇಜಾರಾಗುತ್ತೆ ಅಂತ ಒಂದ್ ಸ್ವಲ್ಪ ಮನ್ಸಲ್ಲಿ ಇಟ್ಕೊಂಡು ಕಮೆಂಟ್ ಮಾಡಿ ಗೈಸ್, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಓಕೆನಾ? ನೀವೆಲ್ಲ ನಂಗೆ ಬೇಜಾರು ಮಾಡಿಸಲ್ಲ, ಬಟ್ ಬೇಜಾರು ಮಾಡಿಸೋರ್ಗೆ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಬೇಜಾರು ಮಾಡಿಸ್ಬೇಡಿ ನನ್ನ. ಓಕೆ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ. ಟಾಟಾ.